ನಮಸ್ಕಾರ ರೀಪ್ಪ ಎಲ್ಲರಿಗೂ. ಬೆಳಗಾವಿ ಜಿಲ್ಲಾದಾಗ ಒಬ್ಬ ಸರಳ ಸಜ್ಜನಿಕೆ ರಾಜಕಾರಣಿ ಗೊತ್ತಲ್ಲ ನಿಮಗೆ ಯಾರು ಅನ್ನೋದು. ಮಂತ್ರಿ ಆಗ್ಯಾರ ನೋಡ್ರಿ. ಈಗ 8 ಸಲ ಶಾಸಕರಾಗಿ ಆರಿಸಿ ಬಂದಾರ್ರಿ ಹುಕ್ಕೇರಿ ಮತಕ್ಷೇತ್ರದಿಂದ. ಸತತ 1 ಸಲ ಸೋತಾರ್ರಿ. 9 ಸಲ ಆರಿಸಿ ಬರ್ತೀರಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಮಲಿಂಗಾರೆಡ್ಡಿ ಈಕ್ವಲೆಂಟ್ ಆಗ್ತೀರಿ. ಬೆಳಗಾವಿ ಜಿಲ್ಲಾದಾಗ ಮಾತ್ರ ಇತಿಹಾಸ ಮತ್ತು ರೆಕಾರ್ಡ್ ಮಾಡಿದಂಥ ಶಂಕರಾನಂದ ಸಾಹೇಬ್ರಿ MP ಅವ್ರನ್ನ ಬಿಟ್ಟರೆ ವಿಧಾನಸಭಾಕ್ಕೆ 8 ಸಲ ಆರಿಸಿ ಬಂದಂಥ ಏಕೈಕ ಶಾಸಕ, ಪ್ರೀತಿಯ ಶಾಸಕ, ಹೃದಯವಂತ ಶಾಸಕ ಉಮೇಶ್ ಕತ್ತಿ. ಎಷ್ಟು ಚಂದ ನಗುತ್ತಿರಲ್ಲ ಎಲ್ಲರೂ ನೀವು ಉಮೇಶ್ ಕತ್ತಿ ಅವ್ರ ಹೆಸರು ಕೇಳಿದ ತಕ್ಷಣ. ಯಾಕೆ ಯಾರ್ದೇನ ಅವರು ವ್ಯವಹಾರದಾಗ ಕೈ ಹಾಕವ್ರಲ್ಲ, ಯಾರ್ದೇನ ಸರ್ಕಾರದ ಹಗರಣ ಮಾಡಿ ಹೆಸರು ಕೆಡಿಸ್ಕೊಂಡವ್ರಲ್ಲ. ಅವ್ರು ಯಾವಾಗಲೂ ನೇರ ನಿಷ್ಠರು ಮಾತಾಡೋಕೆ ಮಾತ್ರ ಭಾಳ ಗಟ್ಟಿ. ಆದ್ರೆ ಅವರು ತಮ್ಮ ಕ್ಷೇತ್ರದಾಗ ಕೆಲವು ಅಧಿಕಾರಿಗಳನ್ನ ತಂದಾರ ನೋಡ್ರಿ. ನೀವು PWD ನೋಡ್ರಿ, RDPR ನೋಡ್ರಿ, WPR ನೋಡ್ರಿ, ತಹಶೀಲ್ದಾರ್ ನೋಡ್ರಿ, ನಗರಸಭಾ ನೋಡ್ರಿ, ಶಂಕೇಶ್ವರ ನಗರಸಭಾದಾಗ ನೋಡ್ರಿ. ಎಂತಿಂಥ ಒಳ್ಳೊಳ್ಳೆ ಅಧಿಕಾರಿಗಳನ್ನ ಆಯ್ಕೆ ಮಾಡ್ತಾರೆ ಗೊತ್ತೈತೇನ್ರಿ ಅವ್ರನ್ನೆಲ್ಲ ಹಿನ್ನೆಲೆ ತೆಗಿತಾರೆ. ಯಾರು ಎಂಥವದಾನೋ ಎಲ್ಲೆಲ್ಲೇನೇನು ಕೆಲಸ ಮಾಡ್ಯಾನೋ, ಸಸ್ಪೆಂಡ್ ಆಗ್ಯಾನ, ಸಾರ್ವಜನಿಕ ಮನವಿಗೆ ಸ್ಪಂದನೆ ಮಾಡ್ಬೇಕು, ಸಾರ್ವಜನಿಕರ ಜೊತೆ ಭಾಳ ಒಳ್ಳೆಯ ವರ್ತನೆ ಮಾಡ್ಬೇಕು. ಅನುಚಿತವಾಗಿ ವರ್ತನೆ ಮಾಡಿ ನಮ್ಮ ಹೆಸರು ಕಳಕ್ ತಂದ್ರೆ ಬೆಳಗಾವಿ ಜಿಲ್ಲಾದಿಂದ ಗೇಟ್ ಪಾಸ್. ಅಂಥ ಅಧಿಕಾರಿ ಒಬ್ಬ ತಪ್ಪಿ ಬಂದಾನ್ರಿ. ಅವ್ರಿಗೂ ಗೊತ್ತೈತಿ ಇಲ್ಲಿ ಅಂಬಲ್ಲ. ಈಗ ಉಮೇಶ್ ಕತ್ತಿ ಮತ್ತು ರಮೇಶ್ ಕತ್ತಿ ಸಾಹೇಬ್ರಿಗೆ ಇದನ್ನು ಕಿವಿಗೆ ಮುಟ್ಟು ಹಂಗೆ ನಾವು ಹೇಳಾಕತ್ತೀವಿ. ಯಾಕಂದ್ರೆ ಅವರು ತಕ್ಷಣ ಕ್ರಮ ತೊಗೋಬೇಕು. ಯಾಕಂದ್ರೆ ಅವ್ರು ಕ್ರಮ ತೊಗೋತಾರೆ. ಯಾಕಂದ್ರೆ ನಮ್ಮ ಜೊತೆ ಭಾಳ ಅನ್ಯೋನ್ಯ ಸಂಬಂಧ ಐತಿ. ಅವರ ಪ್ರತಿಯೊಂದು ಸಾಮಾಜಿಕ ಚಟುವಟಿಕೆ ನಾವು ಭಾಳ ಬೆಂಬಲ ಮಾಡ್ಕೊತ ಬಂದೇವಿ. ಆದರೆ ಇಂಥ ಒಬ್ಬ ಹುಕ್ಕೇರಿ ತಾಲೂಕಿನಾಗ ಸಬ್ ರಿಜಿಸ್ಟ್ರಾರ್ ಒಬ್ಬ ಆಕಸ್ಮಿಕ ಬಂದಾನ ನೋಡ್ರಿ. ಎಷ್ಟು ದೂರುಗಳು ಬರಾಕತ್ತಾವ ನಮಗೆ ಫೋನ್ ಮಾಡಿ ಜನ. ಆ ಸಬ್ ರಿಜಿಸ್ಟ್ರಾರ್ನ ಬೆಳಗಾವಿ ಜಿಲ್ಲಾ ಬಿಡಿಸ್ರಿ. ಅವನು ಮಾತಾಡೋ ಶೈಲಿ ನೋಡ್ರಿ. ಅವ್ನು ಬಂದ ತಕ್ಷಣ AC ದಾಗ ಕುತ್ಕೊಂಡಂದ್ರೆ ತಂಪತ್ನ್ಯಾಗ ಅಲ್ಲಿ ಬಿಸಿಲೊತ್ನ್ಯಾಗ ಬಂದವ್ರ ಜೊತೆ ಮಾತಾಡೋದಿಲ್ಲ ರೀ. ಸರಳ ಅಧಿಕಾರಿ ಹೆಂಗಿರ್ಬೇಕ್ರಿ? ಸಾರ್ವಜನಿಕ ಜೊತೆ ವರ್ತನೆ ಹೆಂಗೆ ಮಾಡಬೇಕು? ಸಾರ್ವಜನಿಕರಿಗೆ ಕೋಟ್ಯಾಂತರ ರೂಪಾಯಿ ಸಾರ್ವಜನಿಕರು ಬಂದಲ್ಲಿ ಸರ್ಕಾರಕ್ಕೆ ಕಂದಾಯ ಕೊಡ್ತಾರೆ. ಆದರೆ ಈ ಸಬ್ ರಿಜಿಸ್ಟ್ರಾರ್ ಸರ್ಕಾರಕ್ಕೆ ಕಂದಾಯ ಹೋಗಿತ್ತಲ್ಲ, ತನ್ನ ಕಂದಾಯಕನ ಬೆನ್ನೈತಾನ್ರಿ. ಉಮೇಶ್ ಕತ್ತಿ ಸಾಹೇಬ್ರ, ನಿಮ್ಮ ಕಿವಿಗಿದ ತಕ್ಷಣ ಬಿದ್ದ ತಕ್ಷಣ ಬೆಳಗಾವಿ ಜಿಲ್ಲಾದಿಂದ ಈ ಸಬ್ ರಿಜಿಸ್ಟ್ರನ್ನ ಮಾತ್ರ ಓಡಿಸ್ರಿ. ಯಾಕಂದ್ರೆ ಈ ಯಮಕನಮಡಿ ಕ್ಷೇತ್ರದವರು ಸಹಿತ ಭಾಳ ಫೋನ್ ಮಾಡಕತ್ತಾರು. ಸತೀಶ್ ಜಾರಕಿಹೊಳಿ ಅವ್ರಿಗೂ ಒಂದು ಸೂಚನೆ ಇದು, ಅವ್ರಿಗೂ ಒಂದು ಸಲಹೆ ಕೊಡ್ತಾ ಇದ್ದೀನಿ ನಂಬರ್ 1 ಚಾನಲ್ ಮುಖಾಂತರ. ಸತೀಶ್ ಜಾರಕಿಹೊಳಿ ಅವರೇ ಮತ್ತು ಉಮೇಶ್ ಕತ್ತಿ ಅವರೇ, ನಿಮ್ಮ ಕ್ಷೇತ್ರದಲ್ಲಿ ಇಂಥ ಅಧಿಕಾರಿ ಇದಾನಂದ್ರೆ ನೀವು ಯಾವಾಗಲೂ ಇಂಥ ಅಧಿಕಾರಿಗೆ ಬೆಂಬಲ ಕೊಡೋಲ್ಲ. ಅವು ಯಾವ ರೀತಿ ಬಂದಾನ ಅದೇ ರೀತಿ ಬೆಳಗಾವಿ ಜಿಲ್ಲಾದಿಂದ ಬಿಡಿಸ್ಬೇಕು. ನಮಗೆ 100 ಜನ ಫೋನ್ ಮಾಡ್ಯಾರ. ಅವು ಏನು ಮಾಡ್ಯಾನ ಅನ್ನೋದು ಮುಂದೆ ಮತ್ತೊಮ್ಮೆ ಹೇಳ್ತೀನಿ. ಇಲ್ಲಿಕಂದ್ರೆ ಉಮೇಶ್ ಕತ್ತಿ ಮತ್ತು ಸತೀಶ್ ಜಾರಕಿಹೊಳಿ ಅವರಿಗೆ ಮುಖದ ಭೇಟಿಯಾಗಿ ಹೇಳ್ತೀನಿ. ಯಾಕಂದ್ರೆ ಅದನ್ನು ವಾಹಿನಿ ಮುಖಾಂತರ ಹೇಳೋದು ಬೇಡ. ಯಾಕಂದರೆ ಈಗ ತಕ್ಷಣ IG ಅವರೇ, ಮುದ್ರಾಂಕ ಇಲಾಖೆ ಆಯುಕ್ತರು ನಾವು ಫೋನ್ ಸಹಿತ ಮಾಡಿದ್ದೀವಿ ನಿಮಗೆ. ಈ ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕಿನ ಸಬ್ ರಿಜಿಸ್ಟ್ರಾರ್ ಮಾತ್ರ ನೀವು ತಕ್ಷಣ ಇಲ್ಲಿಂದ ರಿಲೀವ್ ಮಾಡಬೇಕು. ಸಾರ್ವಜನಿಕ ದೂರುಗಳ ಆಧಾರದ ಮೇಲೆ, ಸಾರ್ವಜನಿಕ ಹಿತಾಸಕ್ತಿಗೆ ಅನುಗುಣವಾಗಿ ಸಾರ್ವಜನಿಕರಿಗೆ ಕಲಂಕ ತರುವ ರೀತಿಯಿಂದ ವರ್ತನೆ ಮಾಡುವಂಥ ಅಧಿಕಾರಿಗೆ ಉಮೇಶ್ ಕತ್ತಿ ಅವರ ಮತ್ತು ಸತೀಶ್ ಜಾರಕಿಹೊಳಿ ಅವರ ಕ್ಷೇತ್ರದಲ್ಲಿ ಪ್ರವೇಶವಿಲ್ಲ. ಇದು ತಲೆತಲಾಂತರದಿಂದ ಬಂದಂಥ ಇದು ಒಂದು ಕ್ಷೇತ್ರ. ಈ ಕ್ಷೇತ್ರದಲ್ಲಿ ನೋಡ್ರಿ ಎಷ್ಟೊಂದು ಅತ್ಯುತ್ತಮ ಅಧಿಕಾರಿಗಳದಾರ, ಎಷ್ಟೊಂದು ಕಾರ್ಯಶೀಲ ಅಧಿಕಾರಿ ಅದಾರ. ಯಾವಾಗೂ ಫೋನ್ ಮಾಡಿದಾರೆ ತಕ್ಷಣ ಮಾತಾಡ್ತಾರ, ಜನರ ಕೂಗಿಗೆ ಸ್ಪಂದನೆ ಮಾಡ್ತಾರ. ಆದರೆ ಈ ಸಬ್ ರಿಜಿಸ್ಟ್ರಾರ್ ಮಾತ್ರ ಜನರ ಜೊತೆ ಅನುಚಿತ ವರ್ತನೆ ಮತ್ತು ಅಲ್ಲಿ ಏನೇನು ಅವಾಂತರಗಳು ನಡೆದಾವ ಅವನು ನೀವು ತನಿಖೆ ಮುಖಾಂತರ ಉಮೇಶ್ ಕತ್ತಿ ಸಾಹೇಬ್ರ ತನಿಖೆ ಮಾಡಿರಿ, ಸತೀಶ್ ಜಾರಕಿಹೊಳಿ ಅವರ ತನಿಖೆ ಮಾಡಿರಿ. ಹಾಗಾದರೆ ಆಯುಕ್ತರಾದಂಥ IG ಅವರೇ, ನೀವು ಏನು ಕ್ರಮ ತೆಗೆದುಕೊಳ್ತೀರಿ ಅದನ್ನು ನಾವು ಕಾದು ನೋಡ್ತೀವಿ. ಮತ್ತೊಂದು ಸಬ್ ರಿಜಿಸ್ಟ್ರಾರ್ ಬಗ್ಗೆ ಮತ್ತೊಂದು ಸುದ್ದಿಯೊಂದಿಗೆ ಬರ್ತೀನಿ. ಬೆಳಗಾವಿ ಜಿಲ್ಲಾದಿಂದ ಎಲ್ಲಿವರೆಗೆ ಅವರನ್ನು ಹೊರಗೆ ಕಳಿಸೋದಿಲ್ಲ ಅಲ್ಲಿವರೆಗೆ ನಿರಂತರ ನಂಬರ್ 1 ಚಾನಲ್ ಸುದ್ದಿ ಸಾರ್ಕೋತ ಹೋಗೈತಿ. ನೀವು ನೋಡೋಕ್ಕಿಂತ ಮೊದಲ ನಂಬರ್ 1 ಚಾನಲ್ ಫಾಲೋ ಮಾಡಿರಿಪ್ಪ. ನಂಬರ್ 1 ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ನಂಬರ್ 1 ಚಾನಲ್ ಯೂಟ್ಯೂಬ್ದಾಗೂ ಬರಾಕತ್ತೈತಿ. ಅಲ್ಲಿಯೂ ಕೆಂಪು ಬಟನ್ ಒತ್ತರೆ ಬಲಗಡೆ. ಮತ್ತೆ ಬೇರೆ ಸುದ್ದಿ ಹಂಗೆ ಬರ್ತಾನ್ರಿಪ್ಪ. ನಮಸ್ಕಾರ.